ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪ್ಲಾನೆಟ್ ಆಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಪ್ರಖರವಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇವಾಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮ 8ನೇ ತಾರೀಕಿನಿಂದ 113ನೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳು ಆರಂಭವಾಗ್ತಾ ಇದೆ. ಆದರೆ ಅದಕ್ಕಿಂತ ಮುನ್ನ ಮೇ 9ನೇ ತಾರೀಕು ಸಂಜೆ 7ವರೆಗೆ ಒಂದು ಉಚಿತ ಕಾರ್ಯಕಾರ ಕ್ಲಾಸ್ ಕೂಡ ಆರಂಭವಾಗ್ತಾ ಇದೆ. ಈ ಒಂದು ಕ್ಲಾಸ್ಗೆ ನೀವೆಲ್ಲರೂ ಕೂಡ ರಿಜಿಸ್ಟರ್ ಆಗಬಹುದಾಗಿದೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್, ಆರೋಗ್ಯದ ಬಗ್ಗೆ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಪ್ರಶ್ನೆಶಾಸ್ತ್ರ ಮೇಡಮ್. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 109 ಮೇಡಮ್. 109. ಏನಾಗಿದೆ ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ? ಆರೋಗ್ಯ ಅಂದ್ರೆ ಕಾಲುಗಳಲ್ಲಿ 2 ಹೆಬ್ಬೆಟ್ಟುಗಳನ್ನು ಕಪ್ಪುಗಾಗಿವೆ ಮೇಡಮ್. ಅವು ನೀರಲ್ಲಿ ನೆಂದಾಗ ನೋವು ಆಗ್ತೈತೆ. ಗುರುಗಳಿದ್ದಾರೆ, ಮಾತನಾಡಬಹುದು. ಹಾ ಮೇಡಮ್. ನಮಸ್ಕಾರ. ನಮಸ್ತೆ ಗುರುಜಿ. ಆರೋಗ್ಯದ ವಿಚಾರದಲ್ಲಿ 6ನೇ ಕಸ್ಪು ನೋಡೋಣ. 12 ಸ್ವಲ್ಪ ವಾಸಿ ಆಗದೇ ಇರೋ ಥರ ತೋರಿಸ್ತಾ ಇದೆ ಕೇತುವಿಂದ. ಏನಾದ್ರು ಫಂಗಸ್ ಆಗಿದೆಯಾ, ಇನ್ಫೆಕ್ಷನ್ನು? ಗುರುಜಿ, ಡಾಕ್ಟರ್ ಹಂಗೆ ಹೇಳಿದ್ರು, ಇದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿದ್ರು. ಕೇತು ಫಂಗಲ್ ಇನ್ಫೆಕ್ಷನ್ಗೆ ಕಾರಕ. 2 ಸಜೆಷನ್ ಕೊಡ್ತೀನಿ. ಒಂದು, ಪ್ರತಿ ಗುರುವಾರ ಎಲ್ಲಿ ನಿಮಗೆ ಇನ್ಫೆಕ್ಷನ್ ಆಗಿದೆ 2 ಬಾಳೆಹಣ್ಣು ಇಟ್ಕೊಳ್ಳಿ. ಅಲ್ಲಿ ಸುಮ್ಮನೆ ಹಿಂಗೆ 13 ಸತಿ ಹಿಂಗೆ ರೊಟೇಟ್ ಮಾಡಿ. 13 ಸತಿ ಹಿಂಗೆ ರೊಟೇಟ್ ಮಾಡಿ ಅದನ್ನು ಯಾವ್ದಾದ್ರು ಬಡವರಿಗೆ ಅಥವಾ ಹಸುಗೆ ತಿನ್ನಿಸಿ. ಓಂ ಕೆಂ ಕೇತುವೆ ನಮಃ ಅಂತ ಯಥೇಚ್ಛವಾಗಿ ಹೇಳಿ. ಸೊಂಟಕ್ಕೆ ಒಂದು ರೇಷ್ಮೆ ದಾರ ದಪ್ಪಕ್ಕೆ, ಒಂದು ರೇಷ್ಮೆದೆ ಸಣ್ಣ ಸಣ್ಣ ಇರುತ್ತೆ, ಅದನ್ನು ಸ್ವಲ್ಪ ದಪ್ಪ ಮಾಡಿಕೊಂಡು ಸೊಂಟಕ್ಕೆ ಕಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಒಂದು 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ವೀಕ್ಷಕರೇ, ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ಜ್ಯೋತಿಷ್ಯದಲ್ಲಿ ಏನೇನೆಲ್ಲ ಕಲಿಸ್ಕೊಡಲಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್,
ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಜ್ಯೋತಿಷ್ಯವನ್ನ ಕಲಿತು ಅದೃಷ್ಟವನ್ನ ತಮ್ಮದಾಗಿಸ್ಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬ್ಯಾಂಗ್ಳೂರು ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮಗಳ ಬಗ್ಗೆ ಮೇಡಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? 11/5/2000. 11/5/2000. ಓಕೆ, 11:15 PM ಬ್ಯಾಂಗ್ಳೂರು. 11:15 PM ಬ್ಯಾಂಗ್ಳೂರು. ಓಕೆ, ಬೆಂಗಳೂರಲ್ಲಿ ಹುಟ್ಟಿರೋದು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮದುವೆ ವಿಳಂಬ ಆಗುತ್ತೆ ಮೇಡಮ್, ಅದಕ್ಕೋಸ್ಕರ. ಮದುವೆ ವಿಳಂಬ. ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ನಮಸ್ಕಾರ. ನಮಸ್ಕಾರ ಗುರುಜಿ. ಎಷ್ಟು ವರ್ಷ ಆಗಿದೆ ಈಗ? 2000 ಅಂದ್ರೆ 11/5/2000 ಮೇಡಮ್ ಸರ್. 25 ವರ್ಷಕ್ಕೇನೆ ವಿಳಂಬ ಅಂತ ಇದಿಲ್ಲ, ಯಾಕೆ? ಗೊತ್ತಿಲ್ಲ ಸರ್, ನಿಮಗೆ ಗೊತ್ತಿಲ್ಲ? ಟ್ರೈ ಮಾಡ್ತಾ ಇದೀವಿ, ಅದಕ್ಕೋಸ್ಕರ. ವಿಳಂಬ ಎಲ್ಲಿಂದ ಆಗ್ತಾ ಇದೆಯಮ್ಮ? ಈಗ ತಾನೇ 25 ವರ್ಷ ಮುಗಿದಿದೆ. ನೋಡೋಣ. ಸೂರ್ಯ 4ನೇ ಮನೇಲಿರೋದ್ರಿಂದ ಆತರ ಪಟ್ಟರೆ ಎಂಗೇಜ್ಮೆಂಟ್ ಬ್ರೇಕ್ ಆಗುತ್ತೆ ಅಥವಾ ಮದುವೆನೇ ಬ್ರೇಕ್ ಆಗಿಬಿಡುತ್ತೆ. ಯಾಕೆ ಅಂದರೆ 4ನೇ ಮನೆ ಯಾವಾಗಲೂ ಕೂಡ ಎಂಗೇಜ್ಮೆಂಟ್ ಬ್ರೇಕ್ ಆಗ್ತಕ್ಕಂಥ ಕಾಂಬಿನೇಷನ್. ವಿವಾಹ ಎಂಗೇಜ್ಮೆಂಟ್ ಬ್ರೇಕ್ ಆಗ್ತಕ್ಕಂಥದ್ದು 4ನೇ ಮನೆಯಿಂದ ನೋಡ್ತೀವಿ. 4ನೇ ಮನೆ ಯಾವಾಗಲೂ ಕೂಡ ವಿವಾಹವನ್ನು ಕಟ್ ಮಾಡ್ತಾನೆ, ಎಸ್ಪೆಷಲಿ ಎಂಗೇಜ್ಮೆಂಟಲ್ಲಿ. ಸೊ 8ನೇ ಮನೆ ಇರೋದ್ರಿಂದ ಫಸ್ಟು ನಿಮ್ಮ ಹುಡುಗಿಗೆ ಇಂಟ್ರೆಸ್ಟ್ ಇದೆಯಾ ಅಂತ ಫಸ್ಟ್ ಕೇಳಿಬಿಟ್ಟು ಮುಂದುವರಿರಿ. ಯಾಕೆಂದರೆ ಇಲ್ಲಿ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಇಲ್ಲದೆ ಇರತಕ್ಕಂಥದ್ದು. 4 ಸೂರ್ಯನ ವಿಚಾರದಲ್ಲಿ ಬಂದಾಗ ನಾನು ಕೆಲಸಕ್ಕೆ ಹೋಗ್ತೀನಿ, ನನಗೆ ಉದ್ಯೋಗ ಇಂಪಾರ್ಟೆಂಟು ಅಂತ ಬರ್ತಕ್ಕಂಥದ್ದೇ ಹೆಚ್ಚಾಗಿ ಬರುತ್ತೆ. ಹಾಗೆ ಇಲ್ಲಿ ಈ ಕಾಂಬಿನೇಷನಲ್ಲಿ ಭುಕ್ತಿ ನೋಡಿದಾಗ ಎಲ್ಲ ಕಡೆ 4 ಅಂತಿದ್ದಾಗ ಸ್ವಲ್ಪ ಅವಳಿಗೆ ಮನಸ್ಸಿಗೆ ಇಷ್ಟ ಇದ್ದವ್ರನ್ನ ಜಾತಕದ ವಿಶ್ಲೇಷಣೆ ಇಲ್ಲದೆ ಮಾಡಿದ್ರೆ ವಿವಾಹ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಕಟ್ಟಾಗಿ ಸಪ್ರೇಷನ್ ತೋರಿಸುತ್ತೆ. ಡಿವೋರ್ಸ್ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಇವರ ಜಾತಕದಲ್ಲಿ. ಬಟ್ ಒಂದು ರೀತಿಯ ಆಸಕ್ತಿ ಮತ್ತು ಒಂದು ರೀತಿ ಬಾಂಧವ್ಯ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಯಾವುದಾದ್ರು ಒಂದು ಸ್ಟ್ರಾಂಗ್ ಗ್ರಹ ಇದರಲ್ಲಿ ನೋಡಬೇಕು ಅಂತಂದರೆ ನಾವು ರಾಹುವಿನ ನೋಡ್ತೀವಿ. ರಾಹು 7ನೇ ಮನೆ ಇರೋದ್ರಿಂದ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಗೋಮೇಧಿಕವನ್ನು ಹಾಕ್ಕೊಳ್ಳಿ. ಅದು ಬಂದಿಲ್ಲ ಗ್ರಹದಲ್ಲಿ, ಬಟ್ ಅದರ ಮದುವೆ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ದಯಮಾಡಿ ಒಂದು ಗೋಮೇಧಿಕ, ಒಳ್ಳೆಯ ಶ್ರೀಲಂಕನ್ ಗೋಮೇಧಿಕ ಬಲಗೈ ಮಧ್ಯದ ಬೆರಳಿಗೆ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಶನಿ ಆದಮೇಲೆ ಬುಧನ ಭುಕ್ತಿ ಬಂದಾಗ ಮದುವೆ ಆಗುತ್ತೆ. ಬುಧನ ಭುಕ್ತಿ ಕಾಯಬೇಕಾಗತ್ತೆ. ಬುಧನ ಭುಕ್ತಿ ನೋಡೋಣ ಹೇಗೆ ಬರುತ್ತೆ ಅಂತ. ಸೂರ್ಯನಲ್ಲಿ ಬುಧ 2026 ಮೇ ನಂತರ, ಅಂದರೆ ಜೂನ್ ನಂತರ ಪ್ರಾರಂಭವಾಗುತ್ತೆ. 2027 ಏಪ್ರಿಲ್ ಒಳಗಡೆ ಮದುವೆ ಆಗುತ್ತೆ. ಅದು ಇಂಪಾರ್ಟೆಂಟ್ ಇಲ್ಲ. ವೈವಾಹಿಕ ಜೀವನ ಚೆನ್ನಾಗಿಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮದುವೆ, ಶಿಕ್ಷಣ, ಉದ್ಯೋಗ, ಯಾವುದೇ ಸಮಸ್ಯೆಗಳಿಗಾಗಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಗುರೂಜಿಯವರು ಸೂಚಿಸ್ತಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಶಿವಮೊಗ್ಗದಿಂದ ಮಗನ ಬಗ್ಗೆ ಕೇಳಬೇಕು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 10/7/1995. ಇನ್ನೊಮ್ಮೆ ಹೇಳಿ. 10/7/1995. 10/7/1995. ಹುಟ್ಟಿದ ಮೈಸೂರು. ಹುಟ್ಟಿದ ಸಮಯ ಹೇಳಿಮ್ಮ. 11:50 ಮಂಡೇ. 11:50 11:50 ಬೆಳಿಗ್ಗೆ. ಮಂಡೇ ಬೆಳಿಗ್ಗೆನಾ ಅಥವಾ ರಾತ್ರಿನಾ? ಬೆಳಿಗ್ಗೆ. ರಾತ್ರಿ 11:50 ರಾತ್ರಿ. ಓಕೆ, ಹುಟ್ಟಿದ ಸ್ಥಳ? ಮೈಸೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವನು ಗೌರ್ಮೆಂಟ್ ಈಗ ಎಕ್ಸಾಮ್ ಕಟ್ಟಿದಾನೆ, ಪಾಸ್ ಆಗುತ್ತಾ ಇಲ್ಲ, ಗೌರ್ಮೆಂಟ್ ಜಾಬ್ ಸಿಗುತ್ತಾ, ಓಕೆ, ಮತ್ತೆ ಮದುವೆ ಗುರುಗಳಿದ್ದಾರೆ, ಬಗ್ಗೆ ಮಾತನಾಡಬಹುದಮ್ಮ. ಯಾವಾಗ ಆಗುತ್ತೆ ಅಂತ. ಗುರುಗಳಿದ್ದಾರೆ, ಮಾತನಾಡಬಹುದು. ಆಯ್ತು. ಯಾಕೆ ಫ್ರೀಯಾಗಿ ಕೇಳಬೇಕು ನನ್ನ ಹತ್ರ? ನಮಗೂ ನಿಮ್ಗೆ ಏನು ಸಂಬಂಧ? ನೀವೇ ನಮ್ಮ ಇವರ ಹೇಳ್ತೀರಲ್ಲ ಅದಕ್ಕೆ. ಅದಕ್ಕೆ ಹೇಳ್ಬಿಟ್ರೆ ನನಗೇನು ಸಿಗುತ್ತೆ? ಇವತ್ತು ರಾಜಕೀಯದವರು ಬಂದು ದುಡ್ಡು ಕೊಡ್ತಾರೆ, ಯಾಕೆಂದ್ರೆ ಅವ್ರು ದುಡ್ಡು ಮಾಡ್ಬೋದು ಅಂತ.
ಅರ್ಥ ಆಯ್ತಾ? ನಿಮ್ಗೆ ರಾಜಕೀಯದಲ್ಲಿ ಕೇಳಿದ್ರೆ ಪೊಲೀಸ್ ಅವರು ದುಡ್ಡು- ನಿಮಗೆ ಬಂದು ರಕ್ಷಣೆ ಕೊಡ್ತಾರೆ, ಯಾಕಂದ್ರೆ ಸಂಬಳ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಆಶೀರ್ವಾದ ಡಾಕ್ಟ್ರು ಸಿಗುತ್ತೆ ನಿಮಗೆ ಗುರೂಜಿ. ಇಂಜೆಕ್ಷನ್ ಕೊಡ್ತಾರೆ, ಯಾಕಂದ್ರೆ ದುಡ್ಡು ಕೊಡ್ತೀರಾ ಅಂತ. ಆಶೀರ್ವಾದ ಎಲ್ಲಿ ಕೊಡ್ತಾರೆ? ದೇವ್ರ ಹತ್ರ ಕೇಳಮ್ಮ, ನಮ್ಮ ಹತ್ರ ಯಾಕೆ ಈ ಇಲ್ಲ, ಮಾತು ಹೇಳ್ತಾ ನಮ್ಗೇನ್ ಇದ್ದೀನಿ ಅಂದ್ರೆ, ಸಿಗುತ್ತೆ ಅಂತ ಹೇಳಿದ್ರಲ್ಲ. ಈ ಜ್ಯೋತಿಷನ ಆ ಕಡೆ ಸೈಡಲ್ಲಿ ಜನ ಬೈತಾರೆ, ಅವ್ರಿಗೆ ಬೈಯಲ್ಲ, ಉಗಿಯಲ್ಲ ನೀವು. ಇಲ್ಲಿ ಆಶೀರ್ವಾದಕ್ಕೆ ಬಂದ್ಬಿಡ್ತಾರೆ ಎಲ್ಲರೂ. ಜ್ಯೋತಿಷ್ಯ ಸಾವಿರ ಗಟ್ಟಲೆ ಲೈನಲ್ಲಿ ಬೈತಾರೆ, ಜ್ಯೋತಿಷಿಗಳನ್ನು ಬೈತಾರೆ, ಜ್ಯೋತಿಷನೂ ಬೈತಾರೆ. ಅವ್ನು ಯಾರೋ ಮಾಡಿರೋ ಹಲ್ಕಾ ಕೆಲಸಕ್ಕೆ ನಾವು ಬೈಸ್ಕೋಬೇಕು ಅವ್ರ ಜೊತೆ, ಅಲ್ವಾ? ಇಲ್ಲ, ನಾವ್ ಬೈಯಲ್ಲ. ಯಾರು ಹಲ್ಕಾ ಕೆಲಸ ಮಾಡ್ತಾರೆ ನೀವು ಅವ್ರಿಗೆ ಬೈಯಲ್ಲ ಮಾತ್ರ ಅಲ್ಲ, ಬೈಯೋದು. ನೀವು ಸೈಲೆಂಟ್ ಆಗಿರೋದೇ ದೊಡ್ಡ ಸಮಸ್ಯೆ ಜೀವನದಲ್ಲಿ. ನಿಮ್ಮಂಥ ಮಹಿಳೆಯರಿದಾರಲ್ಲ ಕರ್ನಾಟಕದ ಇಡೀ, ಸೈಲೆಂಟ್ ಆಗಿರೋದೇ ನಮ್ಮ ಒಳ್ಳೆ ಜ್ಯೋತಿಷ್ಯರಿಗೆ ಕೆಟ್ಟ ಕಳಂಕ. ನೀವು ಧ್ವನಿ ಎತ್ತಲ್ಲ. ಜ್ಯೋತಿಷ್ಯನ ಯಾಕೆ ನಂಬಲ್ಲ ನೀವು? ಯಾವನೋ ಮಾಡಿರ್ತಾನೆ ಏನೋ ಒಂದು ತಪ್ಪು, ಅವನು ಇಟ್ಕೊಂಡು ಬೇರೆ ಜ್ಯೋತಿಷ್ಯನಿಗೆಲ್ಲ ಯಾಕೆ ಬೈಯೋದು? ಮತ್ತು ಎಷ್ಟು ಕಮೆಂಟ್ಗಳು ಕೆಳಗೆ ಬರ್ತವೆ, ನಾವು ಕೆಲಸ ಇಲ್ಲದೆ ಇಲ್ಲಿ ಕೂತಿರ್ತೀವಂತೆ, ನಾವಲ್ಲಿ ಜ್ಯೋತಿಷ್ಯ ಹೇಳೋರೆಲ್ಲನೂ ಕೂಡ ಸೋಂಬೇರಿಗಳಂತೆ ಕೆಲವರು ಮಾತಾಡ್ತಾರೆ. ಅದಕ್ಕೆ ನೀವು ತೆಪ್ಪಿಗೆ ಬಾಯಿ ಮುಚ್ಕೊಂಡು ಕೂತಿರ್ತೀರ, ಯಾಕೆಂದರೆ ಸ್ವಾರ್ಥಿಗಳಾಗ್ಬಿಟ್ಟಿರ್ತೀವಿ. ಅವ್ರ ಆಶೀರ್ವಾದ ಬಂದ್ಬಿಡ್ಲಿ ನಮಗೆ, ಅದು ಬರಲ್ಲ. ಯಾವಾಗ ಆಶೀರ್ವಾದ ಬರುತ್ತೆ ಗೊತ್ತಾ? ನೀವು ನಿಂತ್ಕೊಂಡಾಗ. ಮಹಿಳೆಯರು ಯಾರು ಜ್ಯೋತಿಷ್ಯನ ಪರವಾಗಿ, ಹಿಂದೂ ಪರವಾಗಿ ನಿಂತ್ಕೊಂಡ್ರೆ ಆಶೀರ್ವಾದ ಬರುತ್ತೆ, ಇಲ್ಲದ್ರೆ ಯಾವ ಆಶೀರ್ವಾದನೂ ದಕ್ಕದಿಲ್ಲ. ಓಕೆ, ಇದು ಜಾತಕದಲ್ಲಿ 10ನೇ ಮನೆ ನೋಡ್ಬೇಕು ನಾವು. ಸೂರ್ಯದಶ ನಡೀತಾ ಇದೆ, 8 ಬಂದಿದ್ದಾಗ ಕಾಸು ಕೊಟ್ಟು ಕಳ್ಕೊಬೇಡಿ. ಕಾಸು ಕೊಟ್ಟು ಏನಾದರೂ ನೀವು ಕಳ್ಕೊಂಡ್ರೆ ಹೋಯ್ತು. ದಯಮಾಡಿ ಕಾಸು ಕೊಡಬೇಡಿ, ಅದನ್ನು ಫಸ್ಟ್ ಪಾಯಿಂಟಲ್ಲಿ ಹೇಳ್ತೀನಿ. ಆದರೆ ಉದ್ಯೋಗ ಸಿಗ್ತಕ್ಕಂಥ ಕಾಂಬಿನೇಷನಲ್ಲಿರ್ತಕ್ಕಂಥ 10 ಸ್ವಲ್ಪ ಕಷ್ಟ ಇದೆ. ನೀವು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಕಸ್ಪು ನೋಡ್ತೀವಿ, ಯಾವ ಕಸ್ಪು ಅಲ್ಲಿ ಕಾಂಬಿನೇಷನಲ್ಲಿ ಸೂರ್ಯ ಏನಾರು ಇದೆಯಾ ಅಂತ ನೋಡ್ತೀವಿ. ಇಲ್ಲಿ ಸೂರ್ಯನ ಕಾಂಬಿನೇಷನ್ ಇಲ್ಲ, ಚಂದ್ರನ ಕಾಂಬಿನೇಷನ್ನು ಸಬ್ಲಾಡಲ್ಲಿ ಬಂದಿಲ್ಲ. 6ನೇದು ಬುಧ ಇದೆ. ಸೊ ಏನಾರು ಕುಂಡಲಿಯಲ್ಲಿ ನೋಡೋಣ, ಏನಾರು ಗೌರ್ಮೆಂಟ್ ಉದ್ಯೋಗ ಸಿಗ್ತಕ್ಕಂಥದ್ದು ನೋಡೋಣ ಅಂತಂದರೆ ಚಂದ್ರ ಮತ್ತು ಸೂರ್ಯ ಆಪೋಸಿಟ್ ಇದೆ. ಅಂದರೆ ಹುಣ್ಣಿಮೆಯಲ್ಲಿ ಹುಟ್ಟತಕ್ಕಂಥ ಒಂದು ಹತ್ತಿರದಲ್ಲಿ ಹುಟ್ಟತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಹಿಂದೆ ಮುಂದೆ ತೋರಿಸ್ತಾ ಇದೆ. ಗೌರ್ಮೆಂಟ್ ಕೆಲಸ ಸ್ವಲ್ಪ ಕಷ್ಟವೇ, ಆದರೆ ಅದ್ರ ಹಿಂದೆ ಹೋಗಬೇಡಿ. ಬಟ್ ಆದರೆ ನಿಮಗೆ ಸಿಗಲೇಬೇಕು ಅಂತ ಒಂದು ಸಜೆಷನ್ ಮಾಡಬೇಕು ಅಂದರೆ ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಷ್ಟೇ. ಮದುವೆದೆಲ್ಲ ಹೇಳಲ್ಲ, ದುಡ್ಡು ಕೊಟ್ಟು ಬನ್ನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ನೋಡಿ, ವ್ಯವಹಾರದಲ್ಲಾಗಿರ್ಬೋದು ಅಥವಾ ಉದ್ಯೋಗದಲ್ಲಾಗಿರ್ಬೋದು ಅಡೆತಡೆಗಳು ಉಂಟಾಗ್ತಾ ಇತ್ತು ಅಂದರೆ, ಮನೆಯಲ್ಲಿ ನೆಮ್ಮದಿ ಶಾಂತಿ ಎಲ್ಲವೂ ಕೂಡ ಹದಗೆಟ್ಟಿತ್ತು ಅಂತಂದರೆ ನೀವು ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡಬಹುದಾಗಿದೆ. ಹಾಗಾದರೆ ಕೈಲಾಶ ಯಂತ್ರವನ್ನು ಯಾವ ರೀತಿ ಖರೀದಿ ಮಾಡಬೇಕು, ಹೇಗೆ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು, ಈ ಕುರಿತಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ವೀಕ್ಷಕರೇ, ನೀವು ಕೂಡ ನೋಡಿದ್ರಲ್ವಾ ಕೈಲಾಶ ಯಂತ್ರವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ. ಈಗಲೇ ಕೈಲಾಶ ಯಂತ್ರವನ್ನು ನೀವು ಕೂಡ ಗುರುಜಿಯವರಿಂದ ನೇರವಾಗಿ ಕೂಡ ಪಡಿಬಹುದಾಗಿದೆ. ಈಗಲೇ ಕರೆ ಮಾಡಿ ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ನಾವು ಹಾಸನಿಂದ ಕರೆ ಮಾಡ್ತೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಜಿ, ನಮ್ಮ ಹಸ್ಬೆಂಡ್ ನಾವು ಮನೆ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದೀವಿ, ಅದ್ರ ಬಗ್ಗೆ ಕೇಳಬೇಕು. ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದಮ್ಮ. 1ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 28. ಇನ್ನೊಮ್ಮೆ ಹೇಳಿ. 28. 28. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹಲೋ, ನಮಸ್ತೆ ಗುರುಜಿ. ಮನೆ ಕಟ್ಟೋ ಯೋಗ ಖಂಡಿತ ಒಂದು ಸಕ್ಸಸ್ ತೋರಿಸ್ತಾ ಇದೆ. ಕಟ್ಟೋ ಯೋಗ ತಾನು ನೀವು ಕೇಳಿದ್ದು? ಅಲ್ಲ ಗುರುಜಿ, ಪರ್ಚೇಸ್ ಮಾಡ್ಬೇಕು ಪರ್ಚೇಸ್, ಅದೇ ಅನ್ಕೊಂಡಿದೀವಿ. ಕಟ್ಟೋದು ಪರ್ಚೇಸ್. 11 ತೋರಿಸ್ತಾ ಇದೆ, ಶನಿ 2 ತೋರಿಸ್ತಾ ಇದೆ. ಡಿಸಿಷನ್ ಬೇಗ ತಗೊಳ್ಬೇಕು. ಶನಿಯ ಅಂಶದಲ್ಲಿ ನೀವು ಪ್ರಶ್ನೆ ಕೇಳಿರೋದ್ರಿಂದ ಇಲ್ಲಿ ಶನಿ ಯಾವಾಗಲೂ ಕೂಡ ನಿಧಾನ ಅಂತ ಹೇಳುತ್ತೆ. ಬೇಗ ಡಿಸಿಷನ್ ತಗೊಳ್ಬೇಕು, ಯಾವುದೇ ರೀತಿ ಅಡಚಣೆ ಇಲ್ಲ. ವೆಸ್ಟ್ ಡೈರೆಕ್ಷನ್ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಸಜೆಷನ್ನು. ಬಟ್ ಆದರೆ ನಿಮಗೆ ಬಿಟ್ಟಿರೋದು ವೆಸ್ಟ್ ಡೋರು, ವೆಸ್ಟ್ ಡೈರೆಕ್ಷನ್ನು ನಿಮಗೆ ನೆಮ್ಮದಿ ಕೊಡುತ್ತೆ, ಸಾಕಷ್ಟು ಹಣ ಕೊಡುತ್ತೆ ಬೇರೆ ಡೈರೆಕ್ಷನಿಂದ.
ಮಾಡಲೇಬೇಕು. ಅವ್ರ ಜಾತಕ ಇಲ್ಲ ಅಂತಂದರೆ ಬಲಗೈ ಮಧ್ಯದ ಬಳಿಗೆ ಒಂದು ಬ್ಲೂ ಸಫೈರ್ ಹಾಕ್ಕೊಳ್ಳಿ, ಒಳ್ಳೆಯದಾಗಲಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳಮ್ಮ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಮೇ 9ನೇ ತಾರೀಕು ಒಂದು ಉಚಿತ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಇದೆ. ಈ ಕ್ಲಾಸ್ಗೆ ನೀವು ಕೂಡ ಜಾಯಿನ್ ಆಗಬಹುದು, ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಬಹುದು. ಹಾಗೆ ಜೂನ್ 8ನೇ ತಾರೀಕಿನಿಂದ 113ನೆಯ ಜ್ಯೋತಿಷ್ಯ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ನೀವು ಕೂಡ ಅದಕ್ಕೆ ರಿಜಿಸ್ಟರ್ ಆಗಬಹುದಾಗಿದೆ. ಜ್ಯೋತಿಷ್ಯವನ್ನ ಕಲಿತು ನಿಮ್ಮ ಜೀವನವನ್ನ ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಹಾಗಾದ್ರೆ 113ನೆಯ ಬ್ಯಾಚ್ ಯಾವಾಗಿಂದ ಆರಂಭವಾಗುತ್ತೆ, ಎಷ್ಟು ದರದಲ್ಲಿ ನಿಮಗೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದಾಗಿದೆ, ಹೇಗೆಲ್ಲ ರಿಜಿಸ್ಟರ್ ಆಗಬಹುದು ಅನ್ನೋದಕ್ಕೆ ಈ ಒಂದು ಸ್ಪೆಷಲ್ ವಿಡಿಯೋದ ನೋಡ್ಕೊಂಡು ಬಂದ್ಬಿಡೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಈ ಆನ್ಸರಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಇವಾಗಲೇ ಜ್ಯೋತಿಷ್ಯ ಕಲಿಯೋದಕ್ಕೆ ರಿಜಿಸ್ಟರ್ ಆಗಿ ನಿಮ್ಮ ಜೀವನವನ್ನ ಕೂಡ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಕಾವೇರಿ ಅಂತ, ಹೊಸಪೇಟೆಯಿಂದ ಮಾಡ್ತಾ ಇದ್ದೀನಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಕಾವೇರಿ? ನನ್ನ ಬಗ್ಗೆನೇ ಆರೋಗ್ಯ ಸಮಸ್ಯೆ. ಆರೋಗ್ಯ ಸಮಸ್ಯೆ. ಹಾಗಾದ್ರೆ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಏನಾಗಿದೆ ಮೇಡಮ್? ಒಂದು ಗುರುಗಳಿಗೆ ಮಾತಾಡ್ಬೇಕು. ಆಯ್ತು, ಮಾತಾಡಿ. ಮಾತಾಡ್ಬೋದು. ಏನು ಈಗ ನಿಮ್ಮ ಜಾತಕ ಹಾಕೋಣ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ? ಪ್ರಶ್ನಾಶಾಸ್ತ್ರ ಗುರುಗಳು. 1ರಿಂದ 249 ಒಂದು ಸಂಖ್ಯೆ ಹೇಳಿ. 19. ಎಷ್ಟು? 19 ಅಲ್ವಾ? ಹಾ, 19 ಪ್ರಶ್ನೆ ಕೇಳಿದ್ದೀರಾ. 3, 4, 11, 3ನೇ ಮನೆ, 4ನೇ ಮನೆ, 11ನೇ ಮನೆ. ಕಾಯಿಲೆ ವಿಚಾರಕ್ಕೆ ಫಸ್ಟ್ ಹೋಗಿ ಚೆಕ್ ಮಾಡೋಣ. 6ನೇ ಮನೆ, 6ನೇ ಮನೆ 8. 8ನೇ ಮನೆ ದೀರ್ಘಕಾಲದ ಆರೋಗ್ಯ, ಮಾನಸಿಕ ಚಿಂತನೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಏನಾಗಿದೆ ಹೇಳಿ ಗುರುಗಳೇ? 10 ತಿಂಗಳ ಹಿಂದೆ ಗರ್ಭಕೋಶದಿಂದ ಆಪರೇಷನ್ ಆಯ್ತು. ಇವಾಗ ನೋಡಿ ಪಿಸ್ತೂಲ ಅಂತ ಸರ್ಜರಿ ಆಗಿದೆ. ಹಿಂಗೆ ಒಂದ್ ಬೆನ್ನಿಗೆ ಒಂದ್ ನನಗೆ ಆರೋಗ್ಯ ಸಮಸ್ಯೆ, ಒಂದ್ ತಪ್ಪಿದ್ರೆ ಒಂದ್ ಸಮಸ್ಯೆ ಆಗ್ತಾನೆ ಇದೆ ನಂದು. ಇದ್ರಲ್ಲಿ ಆಪರೇಷನ್ ಆಗಿದೆ. ನಾನು ಆಪರೇಷನ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ? ಆಗಿದೆ. ಪಿಸ್ತೂಲ ಮೊನ್ನೆ ಸರ್ಜರಿ ಆಗಿದೆ ಗುರುಗಳೇ. 8ನೇ ಮನೆ ಯಾವಾಗಲೂ ಕೂಡ ಆಪರೇಷನ್ ತೋರಿಸುತ್ತೆ. ಚಂದ್ರ ಮತ್ತೊಂದು ಆಪರೇಷನ್ ಆಗೋ ಸಾಧ್ಯತೆನೂ ಇದೆ ಅಂತ ತೋರಿಸುತ್ತೆ. ಈಗ ಆಲ್ರೆಡಿ ಆಗಿದೆ ಅಂತ ಮತ್ತೆ 8 ತೋರಿಸ್ತಾ ಇದ್ರೆ, ಮತ್ತೆ ರಿಲ್ಯಾಪ್ಸ್ ಅಂತ ಏನು ಕರೀತಾರೆ,
ಇಲ್ಲಿ ಯಾವುದೂ ಕೂಡ ಟ್ರೀಟ್ಮೆಂಟು ತೋರಿಸ್ತಾ ಇಲ್ಲ. 5 ಬರಬೇಕು, 5 ಅನ್ನೋದು ಬರಬೇಕು, 9 ಅನ್ನೋದು ಬರಬೇಕು, ಎರಡೂ ಇಲ್ಲ. ಒಂದು ಕೆಲಸ ಮಾಡಿ, ಸದ್ಯಕ್ಕೆ ಬಡವರಿಗೆ ಸ್ವಲ್ಪ ಅನ್ನದಾನ ಮಾಡಿ. ಸೋಮವಾರ ದಿವಸ ಕಡು ಬಡವರಿಗೆ ಒಂದು 15ರಿಂದ 20 ಜನಕ್ಕೆ ಅನ್ನದಾನ ಮಾಡಿ. ಸಾಯಂಕಾಲ, ಸೋಮವಾರ ಸಾಯಂಕಾಲ, ಪ್ರತಿ ಸೋಮವಾರ ಸಾಯಂಕಾಲ ನಿಮ್ಮ ಊರಲ್ಲಿರ್ತಕ್ಕಂಥ ಯಾವ್ದಾದ್ರು ಈ ಒಂದು ಮಾರ್ಕೆಟ್ ಜಾಗ ಅಂತ ಹೇಳ್ತಾರೆ, ಯಾವ ಊರಲ್ಲೇ, ಹೊಸಪೇಟೆ ಹೇಳಿದವರು, ಯಾವೂರಮ್ಮ? ಹೊಸಪೇಟೆ. ಅಲ್ಲಿ ನೀವು ಅಡ್ಡಾಡಬೇಕು. ಆ ಮಾರ್ಕೆಟು 1 ಅವರ್ ವಾಕಿಂಗ್ ಮಾಡಬೇಕು. ಯಾವುದರಲ್ಲಿ? ಮಾರ್ಕೆಟ್ ಪ್ಲೇಸಲ್ಲಿ. ನಿಮ್ಮ ನೆಗೆಟಿವ್ ಎನರ್ಜೀಸ್ ಎಲ್ಲ ಜನಗಳು ಆಚೆ ತಗೊಳ್ತಾರೆ ಅದನ್ನೆಲ್ಲ. ಅದು ಸೋಮವಾರವೇ ಆಗಬೇಕು. 8 ಇದ್ದಾಗ ಅದಕ್ಕೆ ವ್ಯಯಭಾವ 7 ಬರುತ್ತೆ. ಸೊ ಅದನ್ನು ತಗೊಳ್ಳಿ, 100% ಆಗುತ್ತೆ. ಸ್ವಲ್ಪ ಬಲಗೈ ಒಂದು ಉಂಗುರ ಸಜೆಸ್ಟ್ ಮಾಡ್ತೀನಿ, ಆ ಉಂಗುರ ಹಾಕ್ಕೊಳ್ಳಿ. ಮತ್ತು ಯಾಕಂದರೆ ನಾನು ಏನಕ್ಕೆ ರೀಸನ್ ಹೇಳ್ತಾ ಇದ್ದೀನಿ ಅಂದರೆ, ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಆಪ್ರೇಷನ್ ಕಾಂಬಿನೇಷನ್ 8 ಅಂತ ಬರಬಾರ್ದಾಗಿತ್ತು, 8 ಬಂದಿದೆ. ಆ ಕಾಂಬಿನೇಷನ್ ಇಲ್ಲಿ ನೋಡಿದಾಗ ಯಾವುದು ಬೆಟರ್ ಅಂತ ನಾವು ನೋಡಿದಾಗ ಶನಿ ಒಂದೇ ಬಂದಿರೋದ್ರಿಂದ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕ್ಕೊಳ್ಳಿ. ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆನೂ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಸಂಸ್ಥೆ ನಕ್ಷತ್ರ ನಾಡಿ ಎಂಬ ಸಂಸ್ಥೆ ತುಂಬ ಅದ್ಭುತವಾಗಿದೆ ಮತ್ತು ಸೈಂಟಿಫಿಕ್ ಆಗಿದೆ. ತುಂಬ ಯೂಸ್ಫುಲ್ ಇದೆ. ಪ್ರತಿಯೊಬ್ಬರೂ ಸಹ ಬಂದು ಕಲಿಬಹುದು. ಜಾತಿ ಮತ ಭೇದ ಏನೂ ಇಲ್ಲ, ಯಾರು ಬೇಕಾದರೂ ಕಲಿಬಹುದು. ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಮತ್ತು ಅರ್ಥ ಆಗುತ್ತೆ. ಕೇವಲ 7th ಪಾಸ್ ಆಗಿದ್ರು ಸಹ ಈ ಜ್ಯೋತಿಷ್ಯ ಕಾರ್ಯಕ್ರಮ, ಜ್ಯೋತಿಷ್ಯ ವಿದ್ಯಾಭ್ಯಾಸ ಸಹ ಮಾಡ್ಬೋದು. ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಬಂದು ಭಾಗವಹಿಸಿ, ಪ್ರತಿಯೊಬ್ಬರು ಕಲಿಬೇಕು. ಮನೆಗೆ ಒಬ್ಬರು ಜ್ಯೋತಿಷ್ಯ ಅನ್ನೋರು ಇರಬೇಕು ಮನೆಯಲ್ಲಿ. ಪ್ರತಿದಿನ ಎಲ್ಲ ಕಡೆ ನಾವೇ ಜ್ಯೋತಿಷ್ಯ ಹುಡ್ಕೊಂಡು ಹೋಗಿ ಕೇಳೋಕ್ಕಿಂತ ಮುಂಚೆ ನಾವೇ ಮನೆಯಲ್ಲಿ ಒಬ್ಬರನ್ನ ಜ್ಯೋತಿಷ್ಯದನ್ನು ರೆಡಿ ಮಾಡಿದಾಗ ಅವಾಗ ನಮ್ಮ ಮನೆ ಕುಟುಂಬದಲ್ಲಿ ಏನು ಸಮಸ್ಯೆ ಇದೆ, ನಮ್ಮ ಕುಟುಂಬದಲ್ಲಿ ಏನು ತೊಂದರೆ ಇದೆ, ನಮ್ಮ ಮನೆ ವಾಸ್ತು ಏನು ತೊಂದರೆ ಇದೆ, ನಮ್ಮ ಕುಟುಂಬದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಯಾರಿಂದ ತೊಂದರೆ ಆಗ್ತಾ ಇದೆ ಏನು ಅಂತ ನಾವೇ ಕಂಡುಹಿಡಿಯಬಹುದು.